ನಿಂದ ನಡೆಯುವಲ್ಲಿ ನುಡಿಯುವಲ್ಲಿ ಆರಾಧಿಸುವಲ್ಲಿ ಪ್ರಾರ್ಥಿಸುವಲ್ಲಿ ಪೂಜಿಸುವಲ್ಲೆಲ್ಲ ಯಾವುದೇ ರೀತಿಯಾದಂತ ನ್ಯೂನಾತಿರಿಕ್ತಗಳು ತಪ್ಪು ಒಪ್ಪು ಅಪರಾಧಗಳೆಲ್ಲ ಏನಾದರೂ ನಡೆದಿದ್ರೆ ಭಗವಂತ ಸರ್ವ ತಪ್ಪುಗಳನ್ನು ಸದಾಕಾಲದಲ್ಲಿ ಮನ್ನಿಸಿ ನಮ್ಮನ್ನ ಉದ್ಧರಿಸಬೇಕು. ಭಕ್ತ ಸಮೂಹಕ್ಕೆ ಬರ್ತಕ್ಕಂಥ ಎಲ್ಲ ರೀತಿಯಾದಂತಹ ಕಷ್ಟವನ್ನ ನಷ್ಟವನ್ನ ದುಃಖವನ್ನ ದಾರಿದ್ರ್ಯಾದಿಗಳನ್ನೆಲ್ಲ ಭಗವಂತ ಸಂಪೂರ್ಣವಾಗಿ ದೂರೀಕರಿಸಿಕೊಟ್ಟು ಕೈಕಾಲಿಗೆ ಸುಖ, ಮನಸ್ಸಿಗೆ ನೆಮ್ಮದಿ, ದೇಹಕ್ಕೆ ಆಯುರಾರೋಗ್ಯಾದಿಗಳು ಸದಾಕಾಲದಲ್ಲೂ ಪ್ರಾಪ್ತವಾಗಿ ಸರ್ವತೋಮುಖವಾದಂತಹ ಅಭಿವೃದ್ಧಿಯನ್ನ ನಾವೆಲ್ಲರೂ ಕಾಣುವಂತ ಯೋಗ ಭಾಗ್ಯವನ್ನ ಭಗವಂತ ಅನುಗ್ರಹಿಸಬೇಕು. ಇನ್ನು ನಮ್ಮ ಜನ್ಮ ಕಾಲಕ್ಕೋ ಜನ್ಮ ನಕ್ಷತ್ರಕ್ಕೋ ವರ್ತಮಾನಕ್ಕೋ ದಶಾಭುಕ್ತಿಗೋ ಅನುಗುಣವಾಗಿ ಬರ್ತಕ್ಕಂಥ ಗ್ರಹಚಾರ ಬಾಧೆಗಳು, ಅಪಮೃತ್ಯು, ಕಾಲಮೃತ್ಯು, ಧ್ರುವಮೃತ್ಯು, ವ್ಯಾಳ ಮೃತ್ಯು, ಕ್ಷುದ್ರ ಮೃತ್ಯು ಹೇಳುವಂತ ಸಪ್ತ ವಿಧವಾದಂತ ಮೃತ್ಯುಗಂಟಗಾದಿಗಳು ಅಥವಾ ಹಿತಜನರಿಂದ, ಬಂಧು ಜನರಿಂದ, ಸ್ನೇಹಿತ ಜನರಿಂದ, ಅನ್ಯ ಜನರಿಂದ, ದುರ್ಜನರಿಂದ, ಶತ್ರುಕೃತವಾದಂತ ಜನರಿಂದ ಅಥವಾ ನಮ್ಮ ಒಳಗೆ ಬರುವಂತ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು, ವೈರತ್ವಗಳು, ಕಲಹಗಳು ಅಥವಾ ಯಾವುದೇ ರೀತಿಯಾದ ಕೃತ್ರಿಮ, ವಾಮಾಚಾರ, ಮಾಟ, ಮರುಡಿ, ಮಂತ್ರ, ಯಂತ್ರ, ತಂತ್ರ ಹೇಳುವಂತ ದೋಷಾದಿಗಳೆಲ್ಲ ಏನೇ ಇದ್ರೂ ಕೂಡ ಭಗವಂತ ಆ ಎಲ್ಲ ಸಮಸ್ತ ದೋಷಗಳು ಕೂಡ ಸಮಸ್ತ ಮೃತ್ಯುಬಾಧೆಗಳು ಕೂಡ ನಮ್ಮಿಂದ ದೂರವಾಗಿ ನಮ್ಮೆಲ್ಲರಿಗೂ ರಕ್ಷಣೆಯಾಗಬೇಕು. ಬಾಲಾವಸ್ಥೆಯಲ್ಲಿರುವಂತಹ ಮಕ್ಕಳಿಗೂ ಕೂಡ ಸದ್ವಿದ್ಯೆ, ಸದ್ಬುದ್ಧಿ, ಸದಾಯುಷ್ಯ, ಆನಂದ, ಆಯುರಾರೋಗ್ಯಾದಿಗಳು ಪ್ರಾಪ್ತವಾಗಿ ಅವರವರ ವಯೋಮಾನಕ್ಕೆ ಕಾಲಮಾನಕ್ಕೆ ಅನುಗುಣವಾಗಿ ಯಾವೆಲ್ಲ ಆಟಪಾಠಗಳು ಪ್ರಾಪ್ತವಾದ್ರೆ ಬಾಲಾವಸ್ಥೆಯಲ್ಲಿರುವಂತಹ ಮಕ್ಕಳಿಗೆ ಶ್ರೇಯೋಭಿವೃದ್ಧಿ ಪ್ರಾಪ್ತವಾಗ್ತದೋ ಆ ರೀತಿಯಾದಂತಹ ಜೀವನ ಬಾಲಾವಸ್ಥೆಯಲ್ಲಿರುವಂತಹ ಮಕ್ಕಳಿಗೆ ಪ್ರಾಪ್ತವಾಗಬೇಕು. ಇನ್ನು ಬಾಲಾವಸ್ಥೆಯಿಂದ ಯೌವನಾವಸ್ಥೆಯಲ್ಲಿರುವಂತಹ ಆ ಮಕ್ಕಳಿಗೂ ಕೂಡ ವಿದ್ಯಾ ಕ್ಷೇತ್ರದಲ್ಲೂ ಅಥವಾ ತಮ್ಮ ದೈನಿತ್ಯವಾದ ದಿನಚರಿಗಳಲ್ಲೆಲ್ಲ ಏನು ತೊಡಗಿಕೊಂಡಿರ್ತಾರೋ ಆ ಒಂದು ಮಕ್ಕಳಿಗೂ ಕೂಡ ಸದ್ವಿದ್ಯೆ, ಸದ್ಬುದ್ಧಿ, ಸದಾಯುಷ್ಯ ಹೇಳುವಂಥದ್ದು ಪ್ರಾಪ್ತವಾಗಬೇಕು. ಯಾವುದೇ ರೀತಿಯಾದ ಚಿತ್ತಚಾಂಚಲ್ಯಗಳು, ಮನೋವಿಕಾರಾದಿಗಳು, ಹಠಬಾಧೆಗಳು, ರೋಗಬಾಧೆಗಳು, ಚಿತ್ತಚಾಂಚಲ್ಯಗಳು ಆ ಯೌವನಾವಸ್ಥೆಯಲ್ಲಿರುವಂತಹ ಮಕ್ಕಳಲ್ಲಿ ಕಾಣಸಿಗುವಂತದಿದ್ರೆ ಅದೆಲ್ಲವೂ ದೂರವಾಗಿ ಅವರಿಗೂ ಕೂಡ ಸರ್ವತೋಮುಖವಾದಂತಹ ಅಭಿವೃದ್ಧಿ, ಅಭ್ಯುದಯ ಹೇಳುವಂಥದ್ದು ಸದಾಕಾಲದಲ್ಲಿಯೂ ಪ್ರಾಪ್ತವಾಗಬೇಕು. ಇನ್ನು ವಿದ್ಯಾಭ್ಯಾಸವನ್ನ ಮುಗಿಸಿಕೊಂಡು ಉದ್ಯೋಗಕ್ಕಾಗಿಯೋ ಕೆಲಸ ಕಾರ್ಯಗಳಿಗಾಗಿಯೋ ಅಲೆದಾಡುತ್ತಿರುವಂತಹ ಆ ವಿದ್ಯಾರ್ಥಿ ವೃಂದದವರಿಗೆ ಮತ್ತು ಉದ್ಯೋಗದ ಆಸಕ್ತಿಯನ್ನು ಹೊಂದಿರುವಂತಹ ವಿದ್ಯಾರ್ಥಿಗಳಿಗೆ ಅವರವರ ವಿದ್ಯಾರ್ಥಿಗೆ ತಕ್ಕದಾದಂತಹ ಉತ್ತಮವಾದಂತಹ ಉದ್ಯೋಗಾದಿಗಳು ಕೂಡ ನಿನ್ನ ದಿವ್ಯಾನುಗ್ರಹದಿಂದ ಪ್ರಾಪ್ತವಾಗಬೇಕು. ಇನ್ನು ನಿನ್ನ ಭಕ್ತ ಸಮೂಹದವರು ತಮಗೇನು ಕಷ್ಟ ಉಂಟು, ಏನು ನಷ್ಟ ಉಂಟು, ಏನು ದುಃಖ ಉಂಟು, ಏನು ದಾರಿದ್ರ್ಯ ಉಂಟು ಅಂತ ಹೇಳಿ ಆ ಎಲ್ಲ ರೀತಿಯಾದಂತ ಪ್ರಾರ್ಥನೆಗಳನ್ನ ನಿನ್ನ ಸಾನ್ನಿಧ್ಯಕ್ಕೆ ಬಂದು ಪ್ರಾರ್ಥಿಸಿ ಯಥಾಶಕ್ತಿಯಾದಂತ ಸೇವೆಗಳನ್ನೆಲ್ಲ ಏನು ಸಮರ್ಪಣೆ ಮಾಡ್ತಾರೋ ಆ ಸೇವೆಗಳನ್ನೆಲ್ಲ ನೀನು ಸ್ವೀಕಾರ ಮಾಡಿ ಅವರಿಗಿರುವಂತಹ ಕಷ್ಟವನ್ನ, ನಷ್ಟವನ್ನ, ದುಃಖವನ್ನ, ದಾರಿದ್ರ್ಯಾದಿಗಳನ್ನೆಲ್ಲ ಹೋಗಲಾಡಿಸಿ ಅವರವರ ಇಷ್ಟಾರ್ಥಗಳು ಸಿದ್ಧಿಯಾಗುವಂತ ಯೋಗಭಾಗ್ಯಾದಿಗಳು ಪ್ರಾಪ್ತವಾಗಬೇಕು. ಕೆಲವೊಂದಿಷ್ಟು ಜನರಿಗೆ ವಿವಾಹ ಕಾರ್ಯ ನೆರವೇರಬೇಕು ಹೇಳುವಂತ ಪ್ರಾರ್ಥನೆಗಳಿರ್ತವೆ. ಅಂತವರಿಗೆ ವಧುವಿಗೆ ವರ, ವರನಿಗೆ ವಧು ಪ್ರಾಪ್ತವಾಗಿ ವಿವಾಹ ಕಾರ್ಯಗಳು ನಿಶ್ಚಯವಾಗಬೇಕು. ಇನ್ನು ವಿವಾಹವಾದವರಿಗೆ ಸಂತತಿಯ ಅಪೇಕ್ಷೆಗಳನ್ನಿಟ್ಟು ಪ್ರಾರ್ಥಿಸುವಂತಿದ್ದಾರೆ, ಅವರಿಗೆ ಉತ್ತಮವಾದ ಸಂತತಿ ಹೇಳುವಂತದ್ದು ಪ್ರಾಪ್ತವಾಗಬೇಕು. ಇನ್ನು ಕೆಲವೊಂದಿಷ್ಟು ಜನರು ನಮಗೆ ಅನೇಕ ರೀತಿಯಾದಂತಹ ದುಡಿಮೆಗಳಲ್ಲಿ ಆರ್ಥಿಕವಾದಂತಹ ಸಂಕಷ್ಟಗಳು ಮತ್ತು ಆರ್ಥಿಕವಾದಂತಹ ಮುಗ್ಗಟ್ಟುಗಳನ್ನು ಎದುರಿಸ್ತಾ ಇದ್ದೇನೆ ಭಗವಂತ ಅಂತ ಪ್ರಾರ್ಥಿಸ್ತಾರೆ. ಅಂತವರಿಗೆ ಆರ್ಥಿಕ ಮಟ್ಟ ಸುಧಾರಿಸುವಂತ ಯೋಗ ಭಾಗ್ಯಾದಿಗಳು ಪ್ರಾಪ್ತವಾಗಬೇಕು. ಇನ್ನು ಶಾರೀರಿಕವಾಗಿ ಶರೀರಕ್ಕೆ ಬರುವಂತ ರೋಗ ರುಜಿನಗಳಿಂದ ರಕ್ತಕ್ಕೋ, ಮಾಂಸಕ್ಕೋ, ಮಜ್ಜಕ್ಕೋ ಸಂಬಂಧಪಟ್ಟಂತ ಆದಿವ್ಯಾಧಿಗಳನ್ನು ಅನುಭವಿಸ್ತಾ ಇರುವಂತ ಕೆಲವೊಂದಿಷ್ಟು ಜನರು ಆರೋಗ್ಯದ ಸಂಬಂಧವಾಗಿ ಪ್ರಾರ್ಥಿಸ್ತಾರೆ. ಅಂತವರಿಗೆ ಸದೃಢವಾದಂತಹ ದೇಹಕಾಯ, ಉತ್ತಮವಾದಂತಹ ಆರೋಗ್ಯಾದಿಗಳು ಪ್ರಾಪ್ತವಾಗಬೇಕು. ಇನ್ನು ಯಾವ್ಯಾವ ರೀತಿಯಾದಂತಹ ಸದುದ್ದೇಶವನ್ನ, ಸತ್ಕಾಮನೆಯನ್ನ, ಸತ್ಸಂಕಲ್ಪವನ್ನಿಟ್ಟು ಹರಕೆಗಳನ್ನು, ಪ್ರಾರ್ಥನೆಗಳನ್ನು ಪ್ರಾರ್ಥಿಸ್ತಾರೋ ಅವರೆಲ್ಲರ ಇಷ್ಟಾರ್ಥವೂ ಕೂಡ ಸಿದ್ಧಿಯಾಗಿ ಪ್ರತಿಯೊಬ್ಬರ ಮನೆಯಲ್ಲೂ, ಊರಲ್ಲಿರ್ಲಿ, ಪರ ಊರಿನಲ್ಲಿರ್ಲಿ, ಪರಸ್ಥಳದಲ್ಲಿರ್ಲಿ, ಎಲ್ಲಿ ನೆಲೆಯಾಗಿದ್ದಾರೋ ಅಲ್ಲೆಲ್ಲ ಅವರಿಗೆ ರಕ್ಷಣೆ ಇದ್ದು ಸುಖ, ಶಾಂತಿ, ನೆಮ್ಮದಿಗಳು ಪ್ರಾಪ್ತವಾಗಿ ಅವರವರ ಮನೆಯಲ್ಲಿ ಧನ, ಕನಕ, ವಸ್ತು, ವಾಹನಾದಿ ಸಕಲ ಶ್ರೇಷ್ಠಗಳೊಂದಿಗೆ ಉತ್ತಮವಾದಂತಹ ಜೀವನ ನಡೆಸುವಂತ ಯೋಗ ಭಾಗ್ಯಾದಿಗಳು ಪ್ರಾಪ್ತವಾಗಬೇಕು. ಮತ್ತೆ ಇವತ್ತಿನ ದಿವಸ ನನಗೆ ರಜತಮಯವಾದಂತಹ ಈ ಒಂದು ಕವಚವನ್ನ, ಆಭರಣವನ್ನ ಸಮರ್ಪಿಸಿದ್ದಾರೆ ಭಕ್ತ ಸಮೂಹದರು, ಕುಟುಂಬಸ್ಥರೆಲ್ಲ ಸೇರಿ. ಅದರಿಂದ ಪನ್ನಗೋತ್ತಮ ಸಂತಪ್ತನಾಗಿ ಆ ಭಕ್ತ ಸಮೂಹಕ್ಕಾಗಿರ್ಬೋದು, ಕುಟುಂಬಸ್ಥರಿಗಾಗಿರ್ಬೋದು, ನಡೆದುಕೊಳ್ಳುವಂತ ಸದ್ಭಕ್ತರಿಗೆ ಯಾವುದೇ ರೀತಿಯಾದಂತ ನಾಗಶಾಪ, ನಾಗಕೋಪ, ನಾಗದುರಿತಗಳು ಏನೇ ಇದ್ರೂ ಕೂಡ ಅಥವಾ ಕಾಳಸರ್ಪ ಬಾಧೆಗಳು ಅಥವಾ ತಲೆತಲಾಂತರಗಳಿಂದ ಬರ್ತಕ್ಕಂತ
ಆ ಯಾವುದೇ ರೀತಿಯಾದಂತ ನಾಗನಿಗೆ ಸಂಬಂಧಪಟ್ಟಂತ ಆದಿವ್ಯಾಧಿಗಳು ಅದೆಲ್ಲ ಏನೇ ಇದ್ರೂ ಕೂಡ ಅದೆಲ್ಲವೂ ಭಕ್ತ ಸಮೂಹದಿಂದ ಕುಟುಂಬಸ್ಥರಿಂದ ದೂರವಾಗಿ ನಾಗನ ಕರುಣಾಕಟಾಕ್ಷದ ಅಭಯವರ ಪ್ರಸಾದವಾಗಿ ಸರ್ವತೋಮುಖವಾದಂತ ಅಭಿವೃದ್ಧಿಯಾಗಿ ಎಲ್ಲ ರೀತಿಯಾದಂತ ಒಳಿತಾಗಿ ಮುಂದೆ ಇದಕ್ಕೂ ಹೆಚ್ಚಾಂತ ರೀತಿಯಲ್ಲಿ ಇನ್ನ ಈ ಒಂದು ಕ್ಷೇತ್ರ ಅಭಿವೃದ್ಧಿಯಾಗಿ ಎಲ್ಲರೂ ಕೂಡ ನಿನ್ನ ರಕ್ಷಣೆ ಅಡಿಗಾವರಲ್ಲಿ ಬಾಳಿ ಬೆಳಗುವಂತ ಯೋಗ ಭಾಗ್ಯಾದಿಗಳು ನಮ್ಮೆಲ್ಲರಿಗೂ ಪ್ರಾಪ್ತವಾಗಿ ಭಗವಂತ ಒಳ್ಳೇದ್ ಮಾಡಿ ನಡೆಸು ಎಂಬುದಾಗಿ ಪ್ರಾರ್ಥನೆ ಅನುಗ್ರಹಿಸಿ ಒಳ್ಳೇದ್ ಮಾಡಿ ನಡೆಸು. ಸಪರಿವಾರ ನಾಗದೇವತಾಭ್ಯೋ ನಮಃ, ಚಾಮುಂಡೇಶ್ವರಿ ದೇವತಾಭ್ಯೋ ನಮಃ.